My YouTube channel ESF Engineering Way to UIT. ಇವತ್ತು ನಾನು ನೋಡೋದು ಬಂದ್ಬಿಟ್ಟು ಬ್ಯಾಕ್ಲಾಗ್ ಎಕ್ಸಾಮ್ ಓರ್ ಹ್ಯಾವಿಂಗ್ ದ ಬ್ಯಾಕ್ಲಾಗ್ ಎಕ್ಸಾಮ್ ಟುಮಾರೋ. ಸೊ ಇವತ್ತು ಸಬ್ಜೆಕ್ಟ್ ನೋಡಿದ್ರೆ BEC 402 ಪ್ರಿನ್ಸಿಪಲ್ಸ್ ಕಮ್ಯುನಿಕೇಶನ್ಸ್ ಆಫ್ ಸಿಸ್ಟಮ್ಸ್ ಆಯ್ತಾ. ಇದು ಇಂಪಾರ್ಟೆಂಟ್ ಆಗುತ್ತೆ. ಫುಲ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ಫಸ್ಟ್ ಇಂದ ಲಾಸ್ಟ್ ಟ್ರೈ ಮಾಡಿ ನೋಡೋಕ್ಕೆ. ವೈ ಬಿಕಾಸ್ ನೀವು ಅಟ್ಲೀಸ್ಟ್ ಎಕ್ಸಾಮಲ್ಲಿ 50 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಲೇಬೇಕು. ನಾಳೆ ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು. ಯಾರು 500 ಪೀಪಲ್ಸ್ ನೋಡಿದ್ರು ಪರವಾಗಿಲ್ಲ, 500 ಪೀಪಲ್ಸ್ ಕೂಡ ನಮ್ಮದು ಎಕ್ಸಾಮ್ ಎಲ್ಲರೂ ಪಾಸ್ ಆಗಬೇಕು ಅಂತ ಹೇಳ್ತಾ ವಿಡಿಯೋ ಹೋಗಿನ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಟೇಕ್ ನಮ್ ಲಾಂಗ್ ಆಯ್ತಾ. ನಮಗೆ 4 ಅವರ್ ಹಿಡಿಯುತ್ತೆ ಒಂದು ವಿಡಿಯೋ ಜನರೇಟ್ ಮಾಡೋಕ್ಕೆ. ಸೊ ನಿಮಗೊಂದು 5 ಮಿನಿಟ್ಸ್ ಕೂಡ ಆಗಲ್ಲ ನೀವು ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. 5 o'clock ಸ್ಟಾರ್ಟ್ ಆಗ್ತದೆ ಅಂದ್ಕೊಳ್ಳಿ. ಅಪ್ಲೋಡ್ ಆದರೂ ಕೂಡ 8 o'clock ಒಂದು ಮಾಡೆಲ್ ಮುಗಿಸ್ಬೋದು. ಸೊ ಇದು ಟೈಮ್ ಟೇಬಲ್ ಈ ಥರ ಕೊಟ್ಟಿದ್ದೀನಿ. ಈ ಥರ ನೀವು ಕನ್ಸಿಡರ್ ಮಾಡಿದ್ರು ಕೂಡ ಆರಾಮಾಗಿ ನೀವು ಮುಗಿಸ್ಬೋದು ಈ ಸಬ್ಜೆಕ್ಟ್ನ. ಒಂದೇ ಒಂದು ಪರ್ಸ್ಪೆಕ್ಟಿವ್ ಅಂದರೆ ಎಲ್ಲರೂ ನಾಳೆ ಪಾಸ್ ಆಗಬೇಕು ಎಕ್ಸಾಮಲ್ಲಿ. ಸೊ ದಟ್ಸ್ ಇಟ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಹೊಸಬ್ರು ಯಾರನ್ನ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮಾಡೆಲ್ 5 ಹೋಗೋಣ. ಡೆವಲಪ್ ದ ಕೋಡ್ ಜನರೇಟ್ ಆ್ಯಂಡ್ ದ ಪ್ಲೋಟ್ ಹೈ ಡಯಾಗ್ರಾಮು ಮತ್ತು ಆರ್ ಜೆಡ್ ಪ್ಲಸ್ಸು ಮತ್ತು ರೈಸ್ ಕೊಸೈನ್ ಪ್ಲಸ್. ಈ ಕ್ವಶನ್ಸ್ ಬಿಟ್ಟರೆ ಇನ್ಯಾವುದು ಇದರಲ್ಲಿ ಈ ಮಾಡೆಲಲ್ಲಿ ಇನ್ಯಾವುದು ಇಲ್ಲವೇ ಇಲ್ಲ. ಸೊ ಇಟ್ ವಿಲ್ ಬಿ ದ ಮೋರ್ ಇಂಪಾರ್ಟೆಂಟ್ ಆಯಿತಾ. ಇನ್ನು ಒಂದು ಕ್ವಶನ್ಸ್ ಮಾತ್ರ ಅಪಿಯರ್ ಆಗೇ ಆಗುತ್ತೆ, ಬಟ್ ಎವ್ರಿಥಿಂಗ್ ಇಸ್ ಸಿಮಿಲರ್ ಆಗಿರುತ್ತೆ. ಸೊ ಆನ್ಸರ್ಸ್ ಎಲ್ಲ ಬಟ್ ನಾಟ್ ಇನ್ ಡಿಫ್ರೆಂಟ್ ಆಗಿರಲ್ಲ. ಸೊ ಅದಕ್ಕಿಂತ ಏನಾಗ್ತದೆ ಅಂದರೆ ಪ್ರತಿ ಈ 3 ಕ್ವಶನ್ಸ್ ಏನಾದ್ರು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3ನ ಮೈನಾಗಿ ಓದ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಮೋರ್ ಇಂಪಾರ್ಟೆಂಟ್ ಒಂದು ಕ್ವಶನ್ ಅಪಿಯರ್ ಆಗುತ್ತೆ. ಕನ್ಸಿಡರ್ 7 ಮಾರ್ಕ್ಸ್ ಓನ್ಲಿ. ನಾವು ಪ್ರತಿ ಮಾಡೆಲ್ಲೂ ಒಂದೊಂದು ಕ್ವಶನ್ ಅಟೆಂಡ್ ಮಾಡ್ಕೊಂಡು ಹೋದ್ರು ಕೂಡ ನೀವು ಆರಾಮಾಗಿ ನಾಳೆ ಪಾಸ್ ಆಗ್ಬೋದು. ಸೊ ದಟ್ಸ್ ದ ಕಾನ್ಸೆಪ್ಟ್ ಆಯ್ತಾ. ಮತ್ತು ಡಿಸೈನ್ ದ ಇಂಟರ್ ಸಿಲೆಬಸ್ ಇಂಟರ್ಫೇಸ್ ಆಫ್ ISI ಔಟ್ಲೈನ್ ಆಫ್ ಬೇಸ್ಡ್ ಆನ್ ದ ಬೈನರಿ ಟ್ರಾನ್ಸ್ಮಿಷನ್ ಸಿಸ್ಟಮ್ ನೀಡ್ ಬ್ಲಾಕ್ ಡಯಾಗ್ರಾಮ್ ಆ್ಯಂಡ್ ದ ಈಕ್ವೇಷನ್ಸ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಫೈನ್ ದ ಸಿಗ್ನಲ್ ನಾಯ್ಸ್ ರೇಷಿಯೋ, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಟರ್ನಲ್ ಇಂಟರ್ನಲ್ ನಾಯ್ಸು. ಏನಿಲ್ಲ, ಪ್ರತಿಯೊಂದು ಒಂದು ಟಾಪಿಕ್ನ ಅರ್ಥ ಮಾಡ್ಕೊಬಿಟ್ರೆ ನಿಮಗೆ ಈ 2 ಆನ್ಸರ್ ಒಂದೊಂದು ಸಿಮಿಲರ್ ಥರ ಕಾಣಿಸುತ್ತೆ. ಸೊ ಲೈಕ್ ದಟ್ ಪ್ರತಿಯೊಂದು ನೀವು ಎಕ್ಸಾಮಲ್ಲಿ ಏನು ಕ್ಲಾಸಲ್ಲಿ ಹೇಳುವಾಗ ಅರ್ಥ ಮಾಡ್ಕೊಂಡಿದ್ರು ನಾಳೆ ಎಲ್ಲ ಇಂಪ್ಲಿಮೆಂಟೇಷನ್ ಮಾಡಬೇಕಷ್ಟೇ. ಈ ಬ್ಯಾಕ್ಲಾಗ್ ಆಗಿರೋ ಎಕ್ಸಾಮಿಂದ ನಿಮಗೆ ಏನು ಬ್ಯಾಕ್ಲಾಗ್ ತೊಗೊಂಡಿದ್ರೆ ಗೊತ್ತಿಲ್ಲ. ಇಟ್ಸ್ ಮೋರ್ ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಎವ್ರಿ ಒನ್ ಶುಡ್ ಕ್ಲಿಯರ್ ಫಾರ್ ಟುಮಾರೋಸ್ ಎಕ್ಸಾಮ್ ಆಯಿತಾ. ಇನ್ನೊಂದು ಥರ್ಡ್ ಒಂದು ಬ್ಯಾಂಡ್ವಿಡ್ತ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಾರೆ. ಇದು ಡಯಾಗ್ರಾಮ್ ಒಂದಿದೆ, ಆ ಡಯಾಗ್ರಾಮ್ ಒಂದು ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಈ 3 ಕ್ವಶನ್ಸ್ ಅಲ್ಲಿ ಮೋರ್ ಇಂಪಾರ್ಟೆಂಟ್ ಇವೇ ಆಗಿರುತ್ತೆ. ಇನ್ನೇನಿಲ್ಲ, ಬಟ್ ವೈ ಬಿಕಾಸ್ ನಿಮಗೆ 7 ಮಾರ್ಕ್ಸು ಮೇಲೇನೆ ಬಂದ್ಬಿಡುತ್ತೆ. ನಿಮಗೆ 35 ಮಾರ್ಕ್ಸ್ ಬೇಕಾಗುತ್ತೆ. ನಾನು 50 ಮಾರ್ಕ್ಸ್ಗೆ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕ್ವಶನ್ ಹೋದರೆ ನಿಮಗೆ 50 ಮಾರ್ಕ್ಸ್ ಇದು ಖಂಡಿತ ಬಂದೇ ಬರುತ್ತೆ. ಇನ್ ದಿಸ್ 3 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಮೋರ್ ಇಂಪಾರ್ಟೆಂಟ್ ಈ 3 ಕ್ವಶನ್ ಮರಿಬೇಡಿ. ಮತ್ತೆ ಇದೊಂದು ಬ್ಯಾಂಡ್ ವಿಡ್ತ್ ಡಯಾಗ್ರಾಮ್ ಒಂದು ನೋಡ್ಕೋಬೇಕಾಗುತ್ತೆ. ಸೊ ಇಟ್ಸ್ ಮೋರ್ ಇಂಪಾರ್ಟೆಂಟ್ ಆಯ್ತಾ. ನೆಕ್ಸ್ಟ್ ಮಾಡೆಲ್ 2 ಹೋಗೋಣ. ಮಾಡೆಲ್ 2 ಹೋಗಿ ನಮ್ಮ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆಯ್ತಾ. ನಿಮ್ಮ ಫ್ರೆಂಡ್ಸ್ಗೆ ಯಾರನ್ನ ಇದ್ರೆ ಶೇರ್ ಮಾಡಿ. ಎಲ್ಲರೂ ಪಾಸ್ ಆಗ್ಬೇಕು ನಾಳೆ ಎಕ್ಸಾಮಲ್ಲಿ. ಓಕೆ, ಮಾಡೆಲ್ 4 ಹೋಗೋಣ. ಮಾಡೆಲ್ 4 ಏನಿಲ್ಲ, ನಾನು 3 ಕ್ವಶನ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಈ 3 ಕ್ವಶನ್ಸ್ ಬಿಟ್ಟರೆ ಇನ್ನೇನು ಇಲ್ಲ. ಯಾಕಂದ್ರೆ ನಾವು 7 ಮಾರ್ಕ್ಸ್ಗೆ ಫೋಕಸ್ ಮಾಡ್ತೀವಿ, ನಾಟ್ ಫಾರ್ ಎನ್ ಔಟ್ ಆಫ್ ಔಟ್ ಆಯ್ತಾ. ಸೊ ಅದರಿಂದ ಏನಂದ್ರೆ ಈ ಬ್ಲಾಕ್ ಡಯಾಗ್ರಾಮ್ ವೇವ್ ಫಾರ್ಮ್ಸ್ ಆಫ್ ಎನ್ PPM ವಿತ್ ರಿಲಿವೆಂಟ್, ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ಮತ್ತೆ ಬೇಸಿಕ್ ಎಲಿಮೆಂಟ್ಸ್ ಆಫ್ PCM ಸಿಸ್ಟಮ್ ಆಫ್ ನೀಡ್ ಡಯಾಗ್ರಾಮ್, ಇದೇನು ಡಯಾಗ್ರಾಮ್ ಬರೀರಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ ಯೂಟ್ಯೂಬಲ್ಲಿ ಎಲ್ಲೋ ಒಂದು ಚಾರ್ಜ್ ಬಿಡಿಲ್ಲ, ಅದ್ರ ಬಗ್ಗೆ ಏನೋ ತಿಳ್ಕೋಬೇಕು, ಅದ್ರ ಬಗ್ಗೆ ಓನಾಗಿ ಬರಿತಾ ಇರಬೇಕು. ಬಟ್ ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಇನ್ನೊಂದು 2.0 ವಿಡಿಯೋನ ಕೇಳಬೇಡಿ ಇದನ್ನ ಆಯ್ತಾ. ಅಲ್ಲೂ ಮತ್ತೆ 2 ಮಿನಿಟ್ಸ್ ಕೂಡ ಇರಲ್ಲ ನಿಮ್ಮ ಪೇಪರ್ ಚೆಕ್ ಮಾಡಕ್ಕೆ ಅವ್ರಿಗೆ. ಸೊ ಪ್ರತಿದೊಂದು ಬರೀಬೇಕು, ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡಿ. ಅದು ಬೇರೆ ಬ್ಯಾಕ್ಲಾಗ್ ಪೇಪರ್ ಅಲ್ಲ, ಇದೇ ಟ್ರೈ ಮಾಡಿ ಎಲ್ಲ ಮುಗಿಸಕ್ಕೆ ಆಯ್ತಾ, ಕ್ಲಿಯರ್ ಮಾಡಕ್ಕೆ. ಎಕ್ಸ್ಪ್ಲೇನ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ PCM ಸಿಸ್ಟಮ್ ಆಯ್ತಾ. ನೆಕ್ಸ್ಟ್ ವಾಟ್ ಇಸ್ ದ ಮಲ್ಟಿಪ್ಲೆಕ್ಸಿಂಗ್ ಅಂಡ್ ವೈ ದ ರಿಕ್ವೈರ್ಮೆಂಟ್ ಆಫ್ ಕಮ್ಯುನಿಕೇಶನ್ ದ ರಿಕ್ವೈರ್ಡ್ TDM ನೀಡ್ ಡಯಾಗ್ರಾಮ್. ಇದೇನು ಪ್ರತಿ ಮೂರು ಕ್ವಶನ್ಸ್ ಇದ್ರೆ 3 ಕ್ವಶನ್ಸ್ಗೂ ನಾನು ಡಯಾಗ್ರಾಮ್ ಅಷ್ಟೇ ನಾನು ಕೊಟ್ಟಿರೋದು, ಡಯಾಗ್ರಾಮ್ ಮೇಲೆ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ಈ 3 ಡಯಾಗ್ರಾಮ್ ಓದ್ಕೊಳ್ಳಿ. ಡೆಫಿನೇಷನ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಎಕ್ಸ್ಪ್ಲನೇಷನ್ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀ, ನಾನೇನು ಬೈಟ್ ಹೊಡೀರಿ ಅಂತ ಹೇಳ್ತಾ ಇಲ್ಲ. ಸೊ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 7 ಮಾರ್ಕ್ಸ್ ಬರುತ್ತೆ ಆರ್ 14 ಮಾರ್ಕ್ಸ್. ಓಕೆ ಆಯ್ತಾ. 7 to 14 ಮಾರ್ಕ್ಸ್ ಆಯ್ತಾ ನಿಮಗೆ. ಇಲ್ಲ 2 ಮೋಡಿಂದ ಮಾಡೆಲ್ 3. ಇವಾಗ ನಾವು ಎಂತ ಡಿಸೆಂಡಿಂಗ್ ಆರ್ಡರ್ ಬರ್ತಿದ್ವಿ ಅಂದರೆ ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್. ಇವಾಗ ಪೈಥಾನ್ ತೊಗೊಂಡ್ರೆ ನಿಮಗೆ ಫಸ್ಟ್ ಸೆಮಲ್ಲಿ ಅದೆಲ್ಲ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಬಿಕಾಸ್ ಇದು ಈಸಿ ಸಬ್ಜೆಕ್ಟ್ ಆಗಿರೋದ್ರಿಂದ ಮಾಡೆಲ್ ಕ್ವಶನ್ ಪೇಪರಿಂದನೇ ಬರುತ್ತೆ. ಬಟ್ ಬೇರೆ ಏನಿರುತ್ತಲ್ಲ ಅವ್ಯಾವ ಮಾಡೆಲ್ ಪೇಪರಿಂದ ಬರಲ್ಲ ಯಾವುದಿಗೆ ಬ್ಯಾಕ್ಲಾಗ್ ಎಕ್ಸಾಮ್ಗೆ. ಸೊ ಇಟ್ಸ್ ಮೋರ್ ಇಂಪಾರ್ಟೆಂಟ್ ನೀವು ಡಿಸೆಂಡಿಂಗ್ ಆರ್ಡರಿಂದ ಓದಬೇಕು, ಅಸೆಂಡಿಂಗ್ ಆರ್ಡರಿಂದ ಓದಬಾರ್ದು ಇವತ್ತು ಬ್ಯಾಕ್ಲಾಗ್ ಎಕ್ಸಾಮ್ಗೆ. ಸರಿ ಆಯ್ತಾ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಮಾಡೆಲ್ 3 ಆಯ್ತಾ. ದ ಜನರಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಸೂಪರ್ ಹೈಡ್ರೋಜನ್ ರಿಸೀವರ್ ಆಫ್ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಈಚ್ ಬ್ಲಾಕ್. ಇದು ಅಷ್ಟೇ ಈಸಿ ಇದೆ. ಡಯಾಗ್ರಾಮ್ ಓದ್ಕೋಬೇಕು. ಮತ್ತು ಎಕ್ಸ್ಪ್ಲೇನ್ ಕನ್ವರ್ಟಿಂಗ್ ಎ ಪೇಸ್ ಮಾಡ್ಯುಲೇಟ್ ಅಂಡ್ ಸಿಂಗಲ್ ಇಂಟು ಫ್ರೀಕ್ವೆನ್ಸಿ ಮಾಡ್ಯುಲೇಟ್ ಸಿಗ್ನಲ್. ಇದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದಿಸ್ 3 ಕ್ವಶನ್ ವಿಲ್ ಗೆಟ್ 1 ಕ್ವಶನ್ ಅಂತೂ ಪಕ್ಕ ಹೇಳ್ತೀನಿ. ಸೊ ಫಾರ್ 7 ಮಾರ್ಕ್ಸ್ ನಿಮಗೆ 10 ಮಾರ್ಕ್ಸ್ ಸೀರೀಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ವೈ ಬಿಕಾಸ್ ಇದು ಬ್ಯಾಕ್ಲಾಗ್ ಎಕ್ಸಾಮ್ ಆಗಿರೋದ್ರಿಂದ ಆಯ್ತಾ. ಬಟ್ ಏನಂದ್ರೆ ಇಂಪ್ಲಿಮೆಂಟೇಷನ್ ಕ್ವಶನ್ ಕೊಟ್ಟರು ಕೂಡ ನೀವು ಇದೇ ಆನ್ಸರ್ ಆಗಿರುತ್ತೆ. ಬಟ್ ನೋಡ್ಕೋಬೇಕಷ್ಟೇ, ಇಂಪ್ಲಿಮೆಂಟೇಷನ್ ಕೊಟ್ಟರು ಇದೇ ಆನ್ಸರು, ನೀವು ಆನ್ಸರ್ ಮಾತ್ರ ಬರೆದು ಬರಬೇಕು ಏನೇ ಆಗಲಿ ಆಯ್ತಾ.
ನೆಕ್ಸ್ಟು ಡಿಫೈನ್ PLL ಅಂತ ಮತ್ತೆ ಇದು ಡಿಫೈನ್ PLL ಬೇಸಿಕ್ ಬ್ಲಾಕ್ ಡಯಾಗ್ರಾಮ್ ಆಫ್ PLL ಅಲಾಂಗ್ ವಿತ್ ದ ಕ್ಯಾಪ್ಚರ್ ಆಫ್ ಲಾಗ್ ರೇಂಜಸ್ ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಮಾಡಲಲ್ಲಿ 14 ಮಾರ್ಕ್ಸ್ನ ನಾನು ಅನ್ಕೊಂತಿದ್ದೀನಿ. ಸೊ ಎಕ್ಸಾಮ್ ಬರೋದು 4 ಕ್ವಶನ್ಸ್ ಅಲ್ಲಿ ಯಾವುದೋ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಈಸಿ ಇದೆ, ಪ್ರತಿಯೊಂದು ಡಯಾಗ್ರಾಮ್ಸ್ ಎಲ್ಲ ಇರೋದು. ಸೊ ಎಲ್ಲರೂ ಕಾನ್ಸಂಟ್ರೇಷನ್ ಮಾಡಿ ಆಯ್ತಾ. ನೆಕ್ಸ್ಟ್ ಮಾಡಲ್ 2 ಹೋಗೋಣ. ನಿಮಗೆ ಮಾಡಲ್ 5 ಏನು ಕೊಟ್ಟಿದ್ದೀನಿ ಅಲ್ಲಿ ಕಂಪ್ಲೀಟ್ ಆಗಿ ಓದೋಕೆ ಟ್ರೈ ಮಾಡಿ, ಯಾಕೆ ಅದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಅಲ್ಲೇ 14 ಮಾರ್ಕ್ಸ್ ಆರ್ 20 ಮಾರ್ಕ್ಸ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಮಾಡಲ್ 2 ಹೋಗೋಣ. ಮಾಡಲ್ 2 ಅಲ್ಲಿ ಎಕ್ಸ್ಪ್ಲೇನ್ ದ ಡಯಾಗ್ರಾಮ್ಸ್ ವರ್ಕಿಂಗ್ ಆಫ್ ಪ್ರಿನ್ಸಿಪಲ್ ಇದೆಲ್ಲ ನೀವು 9th ಅಲ್ಲಿ ಓದಿದ್ದೀರಾ. ಈ ಟಾಪಿಕ್ ಎಲ್ಲ 9th ಅಲ್ಲೇ ಇತ್ತು. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ವಿತ್ ನೀಡ್ ಡಯಾಗ್ರಾಮ್ಸ್ ಆಫ್ ಆಪ್ಟಿಟ್ಯೂಡ್ ಅಂಡ್ ಡೆಮಾನ್ಸ್ಟ್ರೇಷನ್ ಆಫ್ ಯೂಸಿಂಗ್ ದ ಡಯೋಡ್ ಡಿಟೆಕ್ಟರ್. ಇದು ಫಸ್ಟ್ ಸೆಮ್ ಅಲ್ಲಿ ಓದಿದ್ರೆ ಇಟ್ಸ್ ಮೋರ್ ಈಸಿ. ಜಸ್ಟ್ ರಿವೈಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಆಯ್ತಾ. ನೆಕ್ಸ್ಟ್ ಒಂದು ಎಕ್ಸ್ಪ್ಲೇನ್ ದ ಜನರಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಎನ್ FDM ಸಿಸ್ಟಮ್. ಇದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಔಟ್ಲೈನ್ ಡಯೋಡ್ ಡಿಟೆಕ್ಟರ್ ಆಫ್ AMD ಮಾಡ್ಯುಲೇಟರ್ ವಿತ್ ನೆಸೆಸರಿ ಬ್ಲಾಕ್ ಡಯಾಗ್ರಾಮ್ ಅಂಡ್ ವೇವ್ ಫಾರ್ಮ್ಸ್. ಈ 4 ಕ್ವಶನ್ಸ್ ವಿಲ್ ಗೆಟ್ 1 ಕ್ವಶನ್ ಅಪಿಯರ್ ಆಗಿ ಎಕ್ಸಾಮ್ ಆಗಿ ಆಗುತ್ತೆ ಫಾರ್ 7 ಮಾರ್ಕ್ಸ್ ಆಯ್ತಾ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. 5 ಕ್ವಶನ್ಸ್ ಇನ್ನೊಂದು ಇಲ್ಲ ಇದೊಂದು ನೀಟ್ ಡಯಾಗ್ರಾಮ್ ಆಫ್ ಲೆವೆಲ್ ಕರೆಕ್ಟರ್ ಮಾಡ್ಯುಲೇಟರ್. ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟಾಪಿಕ್ ಬಂದಿದೆ. ಸೊ ನೀವು ಸ್ಕೂಲ್ಸ್ ಅಲ್ಲೇ ಓದಿರ್ತೀರ ಈ ಟಾಪಿಕ್ ಎಲ್ಲ, ಅಥವಾ ಇಲ್ಲಾಂದ್ರೆ ಫಸ್ಟ್ PU ಅಲ್ಲೇ ಓದಿರ್ತೀರ. ಸೊ ನೋ ನೀಡ್ ಟು ವರಿ ಅಬೌಟ್. ನೀವು ಅರ್ಥ ಮಾಡ್ಕೋಬೇಕು, ಆಲ್ರೆಡಿ ಓದಿದ್ದೀರಾ ಈ ಟಾಪಿಕ್ಸ್ನ ಎಲ್ಲ. ಸೊ ಆಯ್ತಾ. ಲ್ಯಾಟರಲ್ ಎಂಟ್ರೀಸ್ ಯಾರನ್ನ ಇದ್ರೆ ಪ್ಲೀಸ್ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ನೀವು ಏನೋ ಡೌಟ್ಸ್ ಇದ್ದರೆ ನೀವು ಟೆಲಿಗ್ರಾಮಲ್ಲಿ DM ಮಾಡ್ಬೋದು, ನಾನು ಹೇಳ್ತೀನಿ ಪ್ರತಿಯೊಂದು ಆಯ್ತಾ. ಸೊ ಇನ್ಸ್ಟಾಗ್ರಾಮಲ್ಲಿ. ನೆಕ್ಸ್ಟ್ ಮಾಡಲ್ 1 ಹೋಗೋಣ. ಅಲ್ಲಿ 14 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಮಾಡಲ್ 2 ಅಲ್ಲಿ ಮಾಡಲ್ 1 ಹೋಗೋಣ. ಮಾಡಲ್ 1 ಅಲ್ಲಿ ಯಾವ ಕ್ವಶನ್ಸ್ ಇಲ್ಲಿ ಇದೊಂದೇ ಬರುತ್ತೆ, ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕ್ವಶನ್ಸು. ಇಲ್ಲ ಅಂದ್ರೆ ಇದರಲ್ಲಿ ಸುಮಾರು ಕ್ವಶನ್ಸ್ ಇದಾವೆ, ಯಾಕಂದ್ರೆ ಇಲ್ಲಿ 14 ಮಾರ್ಕ್ಸ್ ಬರೋ ಚಾನ್ಸ್ ಇದೆ, ಹಂಗೆ 7 ಮಾರ್ಕ್ಸ್ ಬರೋ ಚಾನ್ಸ್ ಕೂಡ ಜಾಸ್ತಿ ಇದಾವೆ ಇದ್ರಲ್ಲಿ ಆಯ್ತಾ. ಸೊ ನಿಮಗೆ ಈಸಿನೇ ಕೊಡ್ತಾರೆ. ವೈ ಬಿಕಾಸ್ ಇದು ಫಸ್ಟ್ ಮೇಕಪ್ ಎಕ್ಸಾಮ್ ಆಗಿರೋದ್ರಿಂದ ಈಸಿ ಇರುತ್ತೆ ನಿಮಗೆ ಈ ಪೇಪರ್ ನಾಳೆ ಆಯ್ತಾ. ವಾಟ್ ಇಸ್ ದ ಕಂಡೀಷನ್ ಪ್ರಾಬಬಿಲಿಟಿ ಪ್ರೂವ್ ದಟ್. ಇದೇನು ಈಸಿ ಕ್ವಶನ್ ಓದಿದ್ರೆ ನೀವು ಫಸ್ಟ್ ಇಂಟರ್ನಲ್ಸ್ಗೆ ಓದಿರ್ತೀರಾ ಹೋದ್ ಸರಿ, ಮತ್ತೆ ಪ್ರತಿಯೊಂದಕ್ಕೂ ಓದಿದ್ದೀರಾ, ಈಸಿ ಆಗಿರುತ್ತೆ. ಫೈನಲ್ ಎಕ್ಸಾಮ್ ಕೂಡ ಓದಿದ್ದೀರಾ. ಸೊ ದಟ್ಸ್ ವೈ ದ ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ಸ್ ಆಫ್ ಎನ್ ಗಾಸಿಯನ್ ರ್ಯಾಂಡಮ್ ವೇರಿಯಬಲ್ ಆಫ್ ಎನ್ ಗಿವನ್ ಮೀನ್ ಅಂಡ್ ವೇರಿಯನ್ಸ್. ಇದು ಅಷ್ಟೇ ಫಿಸಿಕ್ಸ್ ಅಲ್ಲಿ ಓದಿದ್ದೀರಾ. ವೆರಿ ಈಸಿ ಕ್ವಶನ್, ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಸೆಂಟ್ರಲ್ ಲಿಮಿಟ್ ಥಿಯರಮ್ ಆಸ್ ಎನ್ ಅಪ್ಲೈಡ್ ಆಫ್ ಎನ್ ಗಾಸಿಯನ್ ರ್ಯಾಂಡಮ್ ಪ್ರೊಸೆಸರ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್. ಮತ್ತು ಆಟೋ ಕನ್ವೀನಿಯನ್ಸ್ ಆಫ್ ರ್ಯಾಂಡಮ್ ವೇರಿಯಬಲ್ಸ್ ಆಫ್ ಕಮ್ಯುಲೇಟಿವ್ ಅಂಡ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಆಫ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್. ಈ 5 ಕ್ವಶನ್ಸ್ ಏನು ಕೊಟ್ಟಿದ್ರೆ ಈ ಪ್ರೋಗ್ರಾಮ್ ಮಾತ್ರ ಜಾಸ್ತಿ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಒಂದು ಪ್ರೋಗ್ರಾಮ್ನ ಮಿಸ್ನೇ ಮಾಡಬೇಡಿ ಏನು ಕೊಟ್ಟಿದ್ದೀನೋ. ವೈ ಬಿಕಾಸ್ ಈ ಪೇಪರಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕಷ್ಟ ಕೇಳೋಕ್ಕೆ ಅವ್ರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ ಸಬ್ಜೆಕ್ಟಲ್ಲಿ ಏನಾಗಿರುತ್ತೆ ಅಂದರೆ ಅವ್ರು ಕಷ್ಟ ಕೇಳೋಕ್ಕೆ ಕ್ವಶನ್ಸೇ ಇಲ್ಲ, ಟಾಪಿಕ್ಸೇ ಇಲ್ಲ ಇದು ಬಿಟ್ಟರೆ. ಸೊ ಎವ್ರಿಥಿಂಗ್ ಎಲ್ಲ ಪ್ರತಿಯೊಂದು ಯುಟಿಲೈಸ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸು. ಇನ್ನೊಂದು ಏನಂದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ. ಇದು ಕಂಪ್ಲೀಟಾಗಿ ಓದೋಕೆ ಟ್ರೈ ಮಾಡಿ ಆಯಿತಾ. ದಟ್ಸ್ ಇಟ್.